God connected us. ಆದರೆ ದೇವರು ನಮ್ಮನ್ನು ಹೀಗೆ ಒಟ್ಟಾಗಿ ಸೇರಿಸಿದ್ದಾನೆ. Nothing happens without God's permission in our lives. ನಮ್ಮ ಜೀವಿತಗಳಲ್ಲಿ ದೇವರ ಅನುಮತಿ ಇಲ್ಲದೆ ಯಾವುದೊಂದು ಕೂಡ ಸಂಭವಿಸುವುದಿಲ್ಲ. Amen. Amen. Yes. I will intertwine my testimony with the message. ವಾಕ್ಯ ಸಂದೇಶದ ಮಧ್ಯದಲ್ಲಿ ನನ್ನ ಸಾಕ್ಷಿಯನ್ನು ಕೂಡ ನಾನು ಹಂಚಿಕೊಳ್ಳಕ್ಕೆ Let me put it this way. I will present my testimony as a message and how the Lord leads. ಸಹೋದರರು ಅವರ ಜೀವಿತದ ಸಾಕ್ಷಿಯನ್ನ ವಾಕ್ಯ ಸಂದೇಶವಾಗಿ ನಿಮ್ಮ ಮಧ್ಯದಲ್ಲಿ ಇಡಲಿಕ್ಕೆ ಬಯಸ್ತಾ ಇದ್ದಾರೆ. Is that okay? ಅದು ನಿಮಗೆ ಸರಿ? Right. I'm a Tamilian born and brought up in Bangalore. ಬೆಂಗಳೂರು ಪಟ್ಟಣದಲ್ಲಿ ಹುಟ್ಟಿ ಬೆಳೆದಂತಹ ಒಂದು ತಮಿಳ್ ಕುಟುಂಬದಿಂದ ಬಂದಂತವರು ಸಹೋದರರು. My father comes from Vellore. ಸಹೋದರರ ತಂದೆಯವರು ವೆಲ್ಲೂರ್ ಇಂದ ಬಂದಂತವರು. My mother comes from KGF. KGF ಸ್ಥಳದಿಂದ ಬಂದಂತವರು ಇವರ ತಾಯಿ. Anybody from KGF here? No? Okay. Kolar, okay. Yeah, I studied in KGF for maybe 6-7 years. Or even 8 years, yeah, maybe. KGF ನಲ್ಲಿ 7-8 ವರ್ಷಗಳ ಕಾಲ ನಾನು ಓದಿದೆ. That is where I met the Lord. Or rather, Lord met me. ಆ ಸ್ಥಳದಲ್ಲೇ ಕರ್ತನು ನನ್ನನ್ನು ಸಂಧಿಸಿದಂತದ್ದು. Right. My father and my mother are godly parents. ನನ್ನ ತಂದೆ ಹಾಗೂ ತಾಯಿಗಳು ದೇವರಲ್ಲಿ ಭಯಭಕ್ತಿಯುಳ್ಳಂತಹವರು. My father is a servant of the Lord. ಹಾಗೂ ನನ್ನ ತಂದೆಯವರು ಕರ್ತನನ್ನು ಸೇವಿಸ್ತಕ್ಕಂಥವರು. I have 2 brothers, one older to me, one younger to me. ನನಗಿಬ್ಬರು ಸಹೋದರರಿದ್ದಾರೆ, ಒಬ್ಬರು ಹಿರಿಯರು ಹಾಗೂ ಮತ್ತೊಬ್ಬನು ಕಿರಿಯನು. The first one is my sister. So sister, brother, me and my younger brother. ನಮ್ಮೆಲ್ಲರಿಗಿಂತ ಮೊದಲು ಒಬ್ಬ ಅಕ್ಕ ಇದ್ದಾರೆ. ಅಕ್ಕ ನಂತರದಲ್ಲಿ ನಾವು 3 ಮಂದಿ ಸಹೋದರರುಗಳು. When I was 13 years, ಯಾವಾಗ ನಾನು 13 ವರ್ಷದ ಪ್ರಾಯದವನಾಗಿದ್ದೆನೋ, I gave in to drinking and smoking. ಧೂಮಪಾನಕ್ಕೆ ಮದ್ಯಪಾನಕ್ಕೆ ನಾನು ಒಳಗಾಗಿದ್ದೆ. 13 years. 13ನೇ ವರ್ಷದ ಪ್ರಾಯ. 8th standard. 8ನೇ ತರಗತಿ ಓದಬೇಕಾದ್ರೆ. So that is where I went to KGF to do my high school and college. ಆ ಸಂದರ್ಭದಲ್ಲೇ KGF ಸ್ಥಳಕ್ಕೆ ಹೋಗಿ ಅಲ್ಲಿ ನನ್ನ ಪ್ರೌಢಶಾಲೆ ಹಾಗೂ ಕಾಲೇಜನ್ನು ನಾನು ಓದಿದಂಥದ್ದು. So I gave into drinking and smoking at that age. ಆ ಒಂದು ಪ್ರಾಯದಲ್ಲೇ ಧೂಮಪಾನಕ್ಕೆ ಮದ್ಯಪಾನಕ್ಕೆ ನಾನು ಒಳಗಾಗಿದ್ದೆ. Very much into drinking. ಬಹಳಷ್ಟು ಆ ಕುಡುಕತನದಲ್ಲಿ ಬಹಳಷ್ಟು ಅದಕ್ಕೆ ನಾನು ದಾಸನಾಗಿದ್ದಂಥದ್ದು. Very much into smoking. 3 packets, 4 packets one day will disappear just like that. ಬಹಳಷ್ಟು ಅಂದ್ರೆ ಧೂಮಪಾನ ಒಂದು ದಿನಕ್ಕೆ 3 ಅಥವಾ 4 ಪ್ಯಾಕೆಟ್ಗಳು ಹಾಗೆ ಖರ್ಚಾಗಿ ಹೋಗ್ತಾ ಇತ್ತು. Back in Bangalore, my father is serving the Lord. I have godly parents. ಇಲ್ಲಿ ಬೆಂಗಳೂರು ಪಟ್ಟಣದಲ್ಲಿ ನೋಡಿದ್ರೆ ಕರ್ತನನ್ನು ಸೇವಿಸ್ತಕ್ಕಂತಹ ದೇವರಲ್ಲಿ ಭಯಭಕ್ತಿಯುಳ್ಳಂತಹ ನನ್ನ ಪೋಷಕರು. But here in KGF I'm doing whatever I want to do. ಇಲ್ಲಿ KGF ಅಲ್ಲಿ ನೋಡಿದ್ರೆ ನನಗೆ ಏನು ಬೇಕೋ ಮನಸ್ಸೋ ಇಚ್ಛೆ ನಾನು ಜೀವಿಸ್ತಾ ಇದ್ದೆ. I was living with my aunt, my mother's older sister. ನನ್ನ ತಾಯಿಯ ಹಿರಿಯ ಸಹೋದರಿಯ ಆಗಿರ್ತಕ್ಕಂಥ ಅವರ ದೊಡ್ಡಮ್ಮನೊಂದಿಗೆ ಅವರು ಜೀವಿಸ್ತಾ ಇದ್ದಂಥವರು. She was also a godly woman. ಅವರು ಕೂಡ ದೇವರಲ್ಲಿ ಭಯಭಕ್ತಿಯುಳ್ಳಂತ ಸ್ತ್ರೀ. She did not get married. She lived a spinster. ಅವರಿಗೆ ಮದುವೆ ಆಗಲಿಲ್ಲ, ಹಾಗೆ ಅವರು ಉಳಿದುಕೊಂಡಂತವರು. She was a teacher. ಅವರು ಒಂದು ಉಪಾಧ್ಯಾಯಿನಿಯಾಗಿ ಕೆಲಸ ಮಾಡ್ತಾ ಇದ್ದರು. So my parents thought she will help me in my education. ನನ್ನ ತಂದೆ ತಾಯಿಗಳು ನೆನೆಸಿದ್ರು ಅವರು ನನ್ನ ವಿದ್ಯಾಭ್ಯಾಸದಲ್ಲಿ ನೆರವಾಗಿರ್ತಾರೆ ಎಂಬುದಾಗಿ. And back they thought, I will also be a help because she's alone. ಯಾಕೆಂದ್ರೆ ಅವರು ಕೂಡ ಒಂಟಿಯಾಗಿರುವುದರ ನಿಮಿತ್ತವಾಗಿ ನಾನು ಕೂಡ ನನ್ನ ದೊಡ್ಡಮ್ಮನಿಗೆ ಸಹಾಯ ಮಾಡಬೇಕೆಂಬುದಾಗಿ ನನ್ನ ತಂದೆ ತಾಯಿ ನೆನೆಸಿದರು. But the things were different back there. ಆದರೆ ಅಲ್ಲಿ ನೋಡಬೇಕಾದ್ರೆ ಅದರ ಹಿನ್ನೆಲೆ ವ್ಯತ್ಯಾಸಕರವಾಗಿದೆ. Full into drinking and I would down 1 quarter just like that. ಅಲ್ಲಿ ನೋಡಿದ್ರೆ ಈ ಕುಡುಕತನ ಧೂಮಪಾನ ಅಂತರಗಳಲ್ಲಿ ನಾನು ಸಿಕ್ಕಿ ಬಿದ್ದಿದ್ದೆ. But what happened? ಆದರೆ ಏನಾಯಿತು? God gave me a signal in my 10th standard. 10ನೆಯ ತರಗತಿಯಲ್ಲಿರಬೇಕಾದ್ರೆ ಕರ್ತನು ಒಂದು ಆ ಸೂಚನೆಯನ್ನು ಕೊಟ್ಟರು. Stop it. ಅದನ್ನು ನಿಲ್ಲಿಸು. Otherwise I will strike you. ಇಲ್ಲವಂದ್ರೆ ನಾನು ನಿನ್ನನ್ನು ದಂಡಿಸ್ತೇನೆ. So what happened? ಏನಾಯಿತು? 10th standard. 10ನೇ ತರಗತಿ. 35%. 35% ಅಂಕಗಳು. 10th standard just scraped. ಬರೀ ಆ ಬಾರ್ಡ್ರಲ್ಲಿ ಪಾಸ್ ಆದಂತ ಆ ಒಂದು ನೆಲೆ. I did not care. ಸಹೋದರ ಏನು ಕಾಳಜಿ ಮಾಡಲಿಲ್ಲ. I did not care. ಏನು ನಾನು ಕಾಳಜಿ ಮಾಡಲಿಲ್ಲ. Continued. ಹಾಗೆ ನಾನು ಮುಂದುವರಿತಾ ಹೋದೆ. Continued. ಹಾಗೆ ಮುಂದುವರಿತಾ ಹೋದೆ.
Tuition fees will go into drinking and smoking. ಮನೆ ಪಾಠಕ್ಕೋಸ್ಕರ ಕೊಡ್ತಾ ಇದ್ದಂಥ ಟ್ಯೂಷನ್ ಕೊಡ್ತಾ ಇದ್ದಂಥ ಹಣವೆಲ್ಲ ಈ ಧೂಮಪಾನಕ್ಕೆ ಮದ್ಯಪಾನಕ್ಕೆ ಹೋಗ್ತಾ ಇತ್ತು. At home they will think that I'm going for tuition. ಮನೇಲಿ ಅನ್ಕೊಳ್ತಾ ಇದ್ರು ನಾನು ನಾನು ಟ್ಯೂಷನ್ಗೆ ಹೋಗ್ತಾ ಇದ್ದೇನೆ ಎಂಬುದಾಗಿ. But I'm doing something else. ಆದರೆ ನಾನು ಇನ್ನೇನೋ ಮಾಡ್ತಾ ಇದ್ದೆ. I don't know why I'm sharing this to you. ನನಗೆ ತಿಳಿದಿಲ್ಲ ಇದನ್ನು ಯಾಕೆ ನಿಮ್ಮ ಮಧ್ಯದಲ್ಲಿ. I asked the Lord this morning, what do I tell you people? ಇವತ್ತಿನ ಬೆಳಗ್ಗೆ ನಾನು ಕರ್ತನ ಬಳಿಯಲ್ಲಿ ಕೇಳ್ತಾ ಇದ್ದೆ, ಈ ಜನರುಗಳಿಗೆ ನಾನು ಏನನ್ನ ಹೇಳಲಿ. Lord said, share your testimony. ದೇವರು ಹೇಳಿದಂತದ್ದು ನಿನ್ನ ಕುರಿತಂತ ಸಾಕ್ಷಿಯನ್ನು. Now I can see so many young people here. ನಾನು ಈ ಸ್ಥಳದಲ್ಲಿ ಅನೇಕ ಯೌವನಸ್ಥರುಗಳನ್ನು ನೋಡ್ತಾ ಇದ್ದೇನೆ. I don't know how the Lord will touch you through this message, but Lord will do it. ನನಗೆ ತಿಳಿದಿಲ್ಲ ಕರ್ತನು ಈ ಒಂದು ವಾಕ್ಯ ಸಂದೇಶದ ಮುಖಾಂತರವಾಗಿ ನಿಮ್ಮಗಳನ್ನು ಹೇಗೆ ಸ್ಪರ್ಶಿಸುತ್ತಾರೆಂದು. But the Lord will do it. ಆದರೆ ಕರ್ತನು ಅದನ್ನು ಮಾಡುತ್ತಾನೆ. He is very, very different from all of us. ನಮ್ಮೆಲ್ಲರಿಗೆ ಹೋಲಿಸಿ ನೋಡಬೇಕು, ಆತನು ಬಹಳಷ್ಟು ವ್ಯತ್ಯಾಸಕರವಾಗಿರುವ ಆತನು. He knows where to hit us. ಆತನಿಗೆ ಗೊತ್ತು ಎಲ್ಲಿ ನಮ್ಮನ್ನು ತಾಕಬೇಕೆಂಬುದಾಗಿ. He knows where to embrace us. ಎಲ್ಲಿ ಆತ ನಮ್ಮನ್ನು ಆಲಿಂಗಿಸಿಕೊಳ್ಳಬೇಕೆಂಬುದಾಗಿ ಆತನಿಗೆ ಗೊತ್ತು. And he knows where to keep himself away from us. ಆತನಿಂದ ನಮ್ಮನ್ನು ಯಾವಾಗ ಎಲ್ಲಿ ನಮ್ಮನ್ನು ದೂರ ಇಡಬೇಕು ಆತನಿಗೆ ಗೊತ್ತು. He knows. ಆತನಿಗೆ ಗೊತ್ತು. So what happened? ಏನಾಯಿತು? 11th standard again 35%. 11ನೇ ತರಗತಿಯಲ್ಲಿ ಕೂಡ ಮತ್ತೆ 35% ಅಂಕಗಳು. ಫಸ್ಟ್ PUC ಯಲ್ಲಿ. Then second PUC came. ಎರಡನೇ PUC ಬಂತು. I got a little serious about studying. ಆಗ ನನಗೆ ವಿದ್ಯಾಭ್ಯಾಸದ ಕುರಿತು ಸ್ವಲ್ಪ ನನಗೆ ಗಂಭೀರತನ ಬಂತು. So I started studying. ಹಾಗೆ ಓದಲಿಕ್ಕೆ ಪ್ರಾರಂಭ ಮಾಡಿದೆ. But continued with my other things. ಅದರ ಜೊತೆಯಲ್ಲಿ ನನ್ನ ಇತರೆ ಸಂಗತಿಗಳನ್ನು ಕೂಡ ನಾನು ಮಾಡ್ತಾ ಹೋದೆ. Smoking, drinking continued. ಧೂಮಪಾನ, ಮದ್ಯಪಾನ ಅದು ಮುಂದುವರಿತಾ ಹೋಗ್ತಾ ಇತ್ತು. 12th standard results came. 12ನೇ ತರಗತಿಯ ಒಂದು ಫಲಿತಾಂಶಗಳು ಬಂತು. I failed. ಸಹೋದರರು ಫೇಲ್ ಆಗಿದ್ದರು. I thought I could at least scrape now. Will pass. ಹಾಗೆ ಪಾಸ್ ಆಗ್ತೀನಿ ಅಂತ ನಾನು ನೆನೆಸಿದೆ. But no. ಇಲ್ಲ. God decided that I have to stop. ದೇವರು ನೆನೆಸಿದ್ರು ಈ ಸ್ಥಳದಲ್ಲಿ ನಾನು ನಿಲ್ಲಿಸಿಬಿಡಬೇಕು. He put a full stop. ಆತನ ಸ್ಥಳದಲ್ಲಿ ಒಂದು ಪೂರ್ಣ ವಿರಾಮವನ್ನು ಹಾಕಿದನು. I failed in 4 subjects. 4 ವಿಷಯಗಳಲ್ಲಿ ಸಹೋದರರು ಫೇಲ್ ಆದರು. Hindi, chemistry, botany and zoology. ಹಿಂದಿ, ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ ಈ 4 ವಿಷಯಗಳಲ್ಲಿ ಅವರು ಫೇಲ್ ಆದರು. What is there left? ಇನ್ನೇನು ಉಳಿದಿದೆ ಅಲ್ಲಿ? So what happened? ಏನಾಯಿತು? Started attending tuitions properly. ಆಗ ಸರಿಯಾಗಿ ನಾನು ಈ ಮನೆ ಪಾಠಗಳಿಗೆ ಹೋಗುವಂಥದ್ದನ್ನು ನಾನು ಪ್ರಾರಂಭ ಮಾಡಿದೆ. Supplementary exam came in September. ಸಪ್ಲಿಮೆಂಟರಿ ಎಕ್ಸಾಮ್ಗಳೆಲ್ಲ ಸೆಪ್ಟೆಂಬರಲ್ಲಿ ಬಂತು. I don't know if you have supplementaries now. ಈಗ ಅದು ಸಪ್ಲಿಮೆಂಟರಿ. Okay. So when we had supplementary came in September. ಸೆಪ್ಟೆಂಬರ್ ತಿಂಗಳಿನಲ್ಲಿ ಸಪ್ಲಿಮೆಂಟರಿ ಎಕ್ಸಾಮ್ಗಳು ಬಂದವು. I passed in one. ಒಂದರಲ್ಲಿ ನಾನು ಪಾಸ್ ಆದೆ. ಬಾಟ್ನಿ ಸಬ್ಜೆಕ್ಟ್ ಅಲ್ಲಿ. 3 more left. ಇನ್ನು 3 ಬಾಕಿ ಇತ್ತು. Next exam came. ಮುಂದಿನ ಪರೀಕ್ಷೆ ಬಂದಾಗ I passed in Hindi. ಹಿಂದಿನಲ್ಲಿ ಪಾಸ್ ಆದೆ. 2 more left. ಇನ್ನು 2 ಬಾಕಿ ಇತ್ತು. By then my friends are already moved on. My classmates have moved on. ಅಷ್ಟರೊಳಗಾಗಲೇ ನನ್ನ ಸ್ನೇಹಿತರೆಲ್ಲ ಆಗ ಬಹಳ ಮುಂದುವರೆದು ಹೋಗಿದ್ದರು. Engineering and medicine. In fact, one of my classmates who failed with me filed for re-evaluation and he passed and got a medical seat. ಇವರೊಂದಿಗೆ ಓದ್ತಾ ಇದ್ದಂಥವರಲ್ಲಿ ಕೆಲವರು ಯಾರು ಫೇಲ್ ಆಗಿದ್ರು ಅವರು ಕೂಡ ಮುಂದಿನ ತರಗತಿಗಳಿಗೆ ಹೋಗಿ ಅಲ್ಲಿ ಇಂಜಿನಿಯರಿಂಗ್ ಅನ್ನ, ವೈದ್ಯಕೀಯ ಸಂಗತಿಗಳನ್ನು ಕಲಿತು ಬಹಳ ಮುಂದೆ ಹೋಗಿದ್ರು ಅವರು. He went into medicine. ಮೆಡಿಸಿನ್, ವೈದ್ಯಕೀಯ. Who failed with me? ಅವರೊಂದಿಗೆ ಫೇಲ್ ಆಗಿದ್ದಂಥವರು ಕೂಡ who put for re-evaluation, ರೀಕೌಂಟಿಂಗ್ ಅಂದ್ರೆ ಮತ್ತೆ ಮರು ಎಣಿಕೆ ಮಾಡತಕ್ಕಂಥ ಆ ಸಂಗತಿಗಳಲ್ಲಿ ಹೋಗಿ he got a medicine seat. ಮೆಡಿಸಿನ್ ಸೀಟ್ಗಳು ಕೂಡ ಅವರಿಗೆ ಸಿಕ್ಕಿತ್ತು. God was telling me so many times through so many different ways, but I was not listening. ದೇವರು ಅನೇಕ ಸಂಗತಿಗಳ ಮೂಲಕ ವಿಧವಾಗಿ ಇವರೊಂದಿಗೆ ಮಾತಾಡಿದ್ರು ಕೂಡ ಇವರ ಕಡೆಗೆ ಲಕ್ಷ್ಯ ಕೊಡಲಿಲ್ಲ, ಕೇಳಲಿಲ್ಲ. So what happened finally was my aunt took it on herself. ಅಂತಿಮವಾಗಿ ಏನಾಯ್ತು ಎಂಬುದಾಗಿ ಹೇಳಿದ್ರೆ ನನ್ನ ದೊಡ್ಡಮ್ಮ ಅದನ್ನು she took it on herself. ಅದನ್ನ ತಾನು she took the responsibility. ಆ ಒಂದು ಜವಾಬ್ದಾರಿಯನ್ನು ಆಕೆ ತಾನು ತೆಗೆದುಕೊಂಡು she started praying for me. ನನಗೋಸ್ಕರ ಆಕೆ ಪ್ರಾರ್ಥನೆ ಮಾಡಲು ಪ್ರಾರಂಭ ಮಾಡಿದರು. She and few of her friends started to pray for me. ಆಕೆ ಮತ್ತು ಆಕೆಗೆ ಇದ್ದಂತ ಕೆಲವರು ಸೇರಿ ನನಗೋಸ್ಕರ ಪ್ರಾರ್ಥಿಸಲು ಪ್ರಾರಂಭಿಸಿದರು. They would pray every day for me.
ದಿನನಿತ್ಯ ಅವರು ನನಗೋಸ್ಕರ ಪ್ರಾರ್ಥಿಸ್ತಾ And ಇದ್ದಾರೆ. then they would pray night time for me. ರಾತ್ರಿ ಕಾಲಗಳಲ್ಲಿ ಅವರು ನನಗೋಸ್ಕರ ಪ್ರಾರ್ಥಿಸ್ತಿದ್ದರು. Sometimes they would pray all the night through. It's like 10:30 morning in the night to 3 or 4 in the morning. ಸಂಪೂರ್ಣ ರಾತ್ರಿಯಾಗಿ ರಾತ್ರಿ 10 ಪ್ರಾರಂಭ ಮಾಡಿದ್ರೆ ಮುಂಜಾನೆ 3-4 ಗಂಟೆಗಳವರೆಗೆ ಅವರು ನನಗೋಸ್ಕರ ಪ್ರಾರ್ಥಿಸ್ತಿದ್ದರು. Somehow I cleared my third subject in this next supplementary. ಮುಂದಿನ ಸಪ್ಲಿಮೆಂಟರಿಯಲ್ಲಿ ನನ್ನ ಆ ಒಂದು 3ನೇ ವಿಷಯವನ್ನು ನಾನು ಪಾಸ್ ಮಾಡಿದೆ. By then God started to work in my life. ಆ ಸಮಯದಿಂದ ದೇವರು ನನ್ನ ಜೀವನದಲ್ಲಿ ಕಾರ್ಯ ಮಾಡಲಿಕ್ಕೆ ಪ್ರಾರಂಭ ಮಾಡಿದನು. First thing the Lord showed me His love through these ladies who were praying for me. ಮೊದಲನೆಯದಾಗಿ ಕರ್ತನು ಮಾಡಿದಂತಹ ಸಂಗತಿ ಏನೆಂಬುದಾಗಿ ಹೇಳಿದರೆ ತನ್ನ ಪ್ರೀತಿಯನ್ನ ಈ ಸಹೋದರಿಯರುಗಳ ಮೂಲಕ ನನ್ನ ಜೀವನದಲ್ಲಿ ತೋರಿಸಿದ್ದು. Who are you? You're a failure. For you these people are praying through the night. ನೀನು ಯಾರು? ನೀನೊಬ್ಬ ಫೇಲ್ ಆಗಿರುವಂತವನು. ನಿನ್ನಂತವನಿಗೆ ಇವರೆಲ್ಲರೂ ಸೇರಿ ರಾತ್ರಿ ಎಲ್ಲ ಪ್ರಾರ್ಥಿಸ್ತಾ ಇದ್ದಾರಲ್ಲ. They have better things to do. ಅವರು They have better things to do. They have other things to do. ಅವರಿಗೆ ಮಾಡ್ಲಿಕ್ಕೆ ಇನ್ನೂ ಅನೇಕ ಸಂಗತಿಗಳಿದೆ. But they are praying for you. ಆದರೆ ಅವರು ನಿನಗೋಸ್ಕರ ಪ್ರಾರ್ಥಿಸ್ತಾ ಇದ್ದಾರೆ. This is my love for you. ಅದು ನಿನ್ನ ಮೇಲೆ ನನಗಿರತಕ್ಕಂಥ ಪ್ರೀತಿ. I am pouring my love for you through these dear ones. ನಾನು ನನ್ನ ಪ್ರೀತಿಯನ್ನ ಈ ಪ್ರಿಯರುಗಳ ಮುಖಾಂತರ ನಿನ್ನ ಮೇಲೆ ನಾನು ಸುರಿಸ್ತಾ ಇದ್ದೇನೆ. You are not looking at that. You are not listening to that. ನೀನು ಆ ಕಡೆಗೆ ಲಕ್ಷಿಸ್ತಾ ಇಲ್ಲ, ನೀನು ಆ ಕಡೆಗೆ ಕೇಳ್ತಾ ಇಲ್ಲ. One day, ಒಂದು ದಿನ one of the ladies who used to come and pray, ಯಾವ with my aunt, ಪ್ರಾರ್ಥಿಸಲಿಕ್ಕೆ ಬರ್ತಾ ಇದ್ದಂತಹ ಸ್ತ್ರೀಯರುಗಳಲ್ಲೊಬ್ಬರು she called me separately. ನನ್ನನ್ನು ಪ್ರತ್ಯೇಕವಾಗಿ ಕರೆದು She said, we all know what you're struggling with. ನಮಗೆಲ್ಲ ತಿಳಿದಿದೆ ನೀನು ಯಾವ ಸಂಗತಿಗಳ ಮೂಲಕ ನೀನು ಒದ್ದಾಡುತ್ತಿದ್ದೀಯ ಎಂಬುದಾಗಿ. We know your struggles. ನಮಗೆ ಗೊತ್ತು ನಿನ್ನ ಒದ್ದಾಟ ಏನೆಂಬುದಾಗಿ. You go to God. ದೇವರ ಬಳಿಯಲ್ಲಿ ಹೋಗು ನೀನು. Go to Jesus. ಯೇಸುವಿನ ಬಳಿಗೆ Go ನೀನು into your room. ನಿನ್ನ ಕೋಣೆಗೆ ಹೋಗು. Get down on your knees. ನಿನ್ನ ಮೊಣಕಾಲುಗಳನ್ನೂರು. Give your life to the Lord. ನಿನ್ನ ಜೀವಿತವನ್ನ ಕರ್ತನಿಗೆ ಒಪ್ಪಿಸಿಕೊ. The Lord will change your life upside down. ನಿನ್ನ ಜೀವಿತವನ್ನ ದೇವರು ತಲೆ ಕೆಳಗಾಗಿ ಮಾರ್ಪಡಿಸುತ್ತಾನೆ. The Lord will make your life like Joseph's life. ಯೋಸೇಫನ ಜೀವಿತ ಹಾಗೆ ಕರ್ತನು ನಿನ್ನ ಜೀವಿತವನ್ನ ಬದಲಾಯಿಸುವನು. Like the Old Testament Joseph. ಹಳೆ ಒಡಂಬಡಿಕೆ ಕಾಲದಲ್ಲಿದ್ದಂತ ಯೋಸೇಫನ ಹಾಗೆ. If you don't do this, ಇದನ್ನು ನೀನು ಮಾಡದೆ ಹೋದರೆ you will ruin your life. ನಿನ್ನ ಜೀವನದಲ್ಲಿ ನೀನು You will ruin your life. ನಿನ್ನ ಜೀವನದಲ್ಲಿ ನೀನು ಅಳಿದು ಹೋಗುವಿ. Yes. I had no option. ಆಗ ನನಗೆ ಬೇರೆ ಆಯ್ಕೆಗಳಿರಲಿಲ್ಲ. Because I was already a failure for 3 times. ಈಗಾಗಲೇ 3 years. 3 ವರ್ಷಗಳ ಕಾಲ ನಾನು ಫೇಲ್ My ಆಗೋಗಿದ್ದೆ. friends are all gone beyond what they were doing. ಈಗಾಗಲೇ ಅವರ ಸ್ನೇಹಿತರುಗಳೆಲ್ಲ ಬಹಳಷ್ಟು ಮುಂದುವರೆದು ಅನೇಕ Some of them have ಸಂಗತಿಗಳನ್ನು started their own business. Some of them started working. ಕೆಲವೊಬ್ಬರು ಕೆಲಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ, ಕೆಲವೊಬ್ಬರು ವ್ಯಾಪಾರಗಳನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. But I was a failure. ಆದರೆ ನಾನಾದರೂ ಫೇಲ್ ಆಗಿದ್ದಂತ. So I went into a room. ನಾನು ಕೋಣೆಗೆ ಹೋದೆ. So went down. Knelt down. ಮೊಣಕಾಲು ನೂರಿದೆ. Said, Lord, I'm sorry. ದೇವರೇ ನನ್ನ ಕ್ಷಮಿಸು. I have a praying parents. ನನಗೆ ಪ್ರಾರ್ಥಿಸ್ತಕ್ಕಂಥ ತಂದೆ ತಾಯಿ ಇದ್ದಾರೆ. I have praying aunt. ನನಗೆ ಪ್ರಾರ್ಥಿಸ್ತಕ್ಕಂಥ ದೊಡ್ಡಮ್ಮ ಇದ್ದಾರೆ. So many people are praying for me. ಅನೇಕ ಪ್ರಾರ್ಥಿಸ್ತಕ್ಕಂಥವರು. But I am a wayward fellow. ಆದರೆ ನಾನಾದರೂ ಅವುಗಳನ್ನು ನಿರ್ಲಕ್ಷ್ಯ ಜೀವಿಸ್ತಾ ಇರ್ತಕ್ಕಂಥವನು. I am walking here and there. ನಾನು ಅಲ್ಲಿ ಇಲ್ಲಿ ತಿರುಗಾಡುತ್ತಾ ಇದ್ದೇನೆ. I am doing what I want to do. ನನಗೇನು ಬೇಕೋ ಅದನ್ನು ನಾನು ಮಾಡ್ತಾ I am ಇದ್ದೇನೆ. a failure today. ಅಯ್ಯೋ ನಾನು ಇವತ್ತು ವಿಫಲನಾಗೋಗಿದ್ದೇನೆ. Forgive me, Lord. ನನ್ನನ್ನು ಕ್ಷಮಿಸು ಕರ್ತನೆ. Forgive me. ನನ್ನನ್ನು ಕ್ಷಮಿಸು. Bless me one more time. ಇನ್ನೊಂದು ಸಾರ್ತಿ ನನ್ನನ್ನು ಆಶೀರ್ವದಿಸು. I did not even say I will live for you. ನಾನು ನಿನಗೋಸ್ಕರ ಜೀವಿಸ್ತೇನೆ ಅಂತನೂ ಕೂಡ ನಾನು ಹೇಳಲಿಲ್ಲ. I just said forgive me. ನಾನು ಹೇಳಿದ್ದೆಲ್ಲ ಇಷ್ಟೇ, ನನ್ನನ್ನು ಕ್ಷಮಿಸು ಕರ್ತನೆ. And bless me. ನನ್ನನ್ನು ಆಶೀರ್ವದಿಸು. Simple prayer. ಸರಳವಾಗಿರತಕ್ಕಂಥ ಪ್ರಾರ್ಥನೆ. Finished the prayer. ಆ ಪ್ರಾರ್ಥನೆ ಮುಗಿಸಿದೆ. I came out. ಮತ್ತೆ ಹೊರಗೆ ಬಂದೆ. Slowly my life started to change. ನಿಧಾನವಾಗಿ ನನ್ನ ಜೀವನ ಬದಲಾಗಲಿಕ್ಕೆ First thing ಪ್ರಾರಂಭವಾಯಿತು. which left me was smoking. ಮೊದಲು ನಾನು ಬಿಟ್ಟಂತದ್ದು ಆ ಧೂಮಪಾನವನ್ನ. The most important thing, even before smoking left me, ಧೂಮಪಾನ ನನ್ನ ಬಿಡಲಿಕ್ಕೆ ಮುಂಚೆ most important thing which left me was foul language and lies from my mouth. ಅದಕ್ಕಿಂತ ಮೊದಲು ಬಿಟ್ಟು ಹೋದಂಥದ್ದು ಯಾವುದೆಂದರೆ ನನ್ನ ಬಾಯೊಳಗಿಂದ ಬರ್ತಾ ಇದ್ದಂಥ ತಪ್ಪಾದ ಮಾತುಗಳು and lies ಮತ್ತು ಸುಳ್ಳುಗಳು. First thing God touched was my tongue. ಮೊದಲನೆಯದಾಗಿ ದೇವರು ನನ್ನನ್ನು ಮುಟ್ಟಿದಂಥ ಸಂಗತಿ ಅಂದರೆ ನನ್ನ ನಾಲಿಗೆಯನ್ನ. From that day I don't know, somehow the Lord has never allowed me to in a place where I should be lying. Yes. So he did not allow me to lie. ಆತ ನನ್ನನ್ನು ಸುಳ್ಳು ಹೇಳಲಿಕ್ಕೆ ಬಿಡಲಿಲ್ಲ. He did not give a chance. ಅವಕಾಶವನ್ನು ಕೊಡಲಿಲ್ಲ. Till today.
ಇವತ್ತಿನವರೆಗೂ ಕೂಡ. What a great work of God. ಎಂತಹ ದೇವರ ದೊಡ್ಡ ಕೆಲಸ ಪ್ರಿಯರೇ. From that day. ಆ ದಿನ ಮೊದಲುಗೊಂಡು There were so many chances where I should say a lie and walk away. ಅನೇಕ ಅವಕಾಶಗಳಿತ್ತು ಪ್ರಿಯರೇ, ಸುಳ್ಳುಗಳನ್ನು ಹೇಳತಕ್ಕಂತ ಸಂದರ್ಭಗಳು. No. ಇಲ್ಲ. Foul language left that day. ಆ ತಪ್ಪಾದ ಆ ಒಂದು ಭಾಷೆ ಅವತ್ತಿನಿಂದ ಹೊರಟು ಹೋಯಿತು. Instead of tappada bhashe, I would say ketta bhashe. ಕೆಟ್ಟ ಭಾಷೆ. No, it just left. ಅದು ನನ್ನಿಂದ ಹೊರಟು ಹೋಯಿತು. Then what happened? ನಂತರ ಏನು ಸಂಭವಿಸಿತು? Smoking left. ಧೂಮಪಾನ ಹೊರಟು ಹೋಯಿತು. Then somehow I passed. ಹೇಗೋ ನಾನು ನಂತರದಲ್ಲಿ ಪಾಸ್ ಆದೆ. How? ಹೇಗೆ? Somehow. ಹೇಗೋ I don't know. ಗೊತ್ತಿಲ್ಲ ನನಗೆ ಹೇಗೆ ಅಂತ But ಹೇಳಿ. I again got 35% only. ಮತ್ತೆ ನನಗೆ ಸಿಕ್ಕಿದ್ದಂಥದ್ದು 35% ಅಂಕಗಳ. I can show you my mark sheet. ನನ್ನ ಆ ಮಾರ್ಕ್ಸ್ ಕಾರ್ಡ್ ಅನ್ನು ನಾನು ನಿನಗೆ ತೋರಿಸಬಹುದು. I said, Lord, I gave you my life. I surrendered, gave up smoking. 35 only? ದೇವರೇ, ನನ್ನ ಜೀವನವನ್ನು ನಾನು ನಿನಗೆ ಒಪ್ಪಿಸಿಕೊಟ್ಟೆ, ಧೂಮಪಾನ ಬಿಟ್ಟೆ, ಆದರೂ ಕೂಡ 35% ಅಂಕನ. Only 35? ಬರೀ ಕೇವಲ 35ರಷ್ಟೇನಾ? So what will I do with 35? ಈ 35 ಅಂಕಗಳನ್ನು ಇಟ್ಕೊಂಡು ನಾನು ಏನನ್ನ ಮಾಡಲಿ? Your ways are not my ways. ನಿನ್ನ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. So what happened was I left KGF. ಏನಾಯ್ತು ಎಂಬುದಾಗಿ ಹೇಳಿದ್ರೆ, ನಾನು KGF ಅನ್ನ ಬಿಟ್ಟೆ, Came to Bangalore. ಬೆಂಗಳೂರಿಗೆ ಹಿಂತಿರುಗಿ ಬಂದೆ. Drinking had reduced. ಕುಡಿತಾ ಇದ್ದಂಥದ್ದು ಸ್ವಲ್ಪ ಕಮ್ಮಿ ಆಯಿತು. Remember, drinking had reduced. It has not gone out from me. ಒಂದು ನೆನಪಿಟ್ಟುಕೊಳ್ಳಿ, ಕುಡಿತಕ್ಕಂಥದ್ದು ಕಮ್ಮಿ ಆಯಿತು ಹೊರತು ಪೂರ್ತಿಯಾಗಿ ಹೋಗಿರಲಿಲ್ಲ. So 35% is reasonable. ಹಾಗಾಗಿ ಆ 35 ಮಾರ್ಕ್ಸ್ ಅದು ಒಳ್ಳೆಯದೇ. Correct? It's reasonable. ಅದು ಒಳ್ಳೆಯದೇ. 35 Better than not failing again. ಫೇಲ್ ಆಗೋದಕ್ಕಿಂತ ಉತ್ತಮ. But then the Lord started to do so many different things in my life. ನಂತರದಲ್ಲಿ ಕರ್ತನು ಅನೇಕ ಸಂಗತಿಗಳನ್ನು ನನ್ನ ಜೀವನದಲ್ಲಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದನು. There are so many things which the Lord started to change inside my personality. ನನ್ನ ಅಂತರಂಗದ ಸಂಗತಿಗಳಲ್ಲಿ ಕರ್ತನು ಅನೇಕ ಬದಲಾವಣೆಗಳನ್ನು, My personality. ನನ್ನ ಚಾರಿತ್ರ್ಯ, ವ್ಯಕ್ತಿತ್ವದಲ್ಲಿ ದೇವರು ಬದಲಾವಣೆಗಳನ್ನು ತರಲಿಕ್ಕೆ ಪ್ರಾರಂಭ ಮಾಡಿದನು. Anger left. ಕೋಪ ಹೊರಟೋಯ್ತು. Arrogance left. ಕಠಿಣತನ ಎಂಬತಕ್ಕಂಥದ್ದು ಹೊರಟೋಯ್ತು. Head weight gone. ತಲೆ ಜ್ಞಾನ, ತಲೆ ಭಾರ ಅಂತಾರಲ್ಲ, ಅದು ನನ್ನಿಂದ ಹೊರಟೋಯ್ತು. Head weight left. Pride left. ಗರ್ವ ಹೊರಟೋಯ್ತು. How, brother? ಹೇಗೆ ಸಹೋದರರೇ? When you are 35%, what pride you have? ಈ 35 ಅಂಕ ಇಟ್ಕೊಂಡು ನಿನಗೇನು ಗರ್ವ ಇರ್ತದೆ? Correct? ಸರಿ ಅಲ್ವಾ? So God knew where to corner me. ದೇವರಿಗೆ ಗೊತ್ತು ನಮ್ಮನ್ನ ಎಲ್ಲಿ ಹಾಗೆ ಮುಟ್ಟಬೇಕೆಂಬುದಾಗಿ. He put me in one corner. ನನ್ನನ್ನು ಒಂದು ಮೂಲೆಗೆ ದೇವರು ಹಾಕಿದರು. He said, be there. ಅಲ್ಲೇ ಇರು ನೀನು. When children do a lot of naughtiness, ಮಕ್ಕಳುಗಳು ಬಹಳ ತುಂಟತನ ಮಾಡಬೇಕಾದ್ರೆ we put them in a corner. ಅವರನ್ನ ಒಂದು ಮೂಲೆಗೆ ಹಾಕ್ಬಿಡ್ತೇವೆ. Stay there. ಅಲ್ಲೇ ಇರಬೇಕು. Like that God did in my life. ಹಾಗೆ ದೇವರು ನನ್ನ ಜೀವಿತದಲ್ಲಿ ಮಾಡಿದನು. With giving me 35%. 35% ಅಂಕಗಳನ್ನು ಕೊಡುವುದರ ಮೂಲಕ. I am telling you, He gave me 35%, not me. I did not score that. ನಾನಲ್ಲ, ದೇವರೇ ಆ 35% ಅಂಕವನ್ನು ನನ್ನ ಜೀವನದಲ್ಲಿ ಕೊಟ್ಟಂತದ್ದು. No, I did not score that. ನಾನು ಅದನ್ನ ಅಂಕಗಳನ್ನು ಗಳಿಸಲಿಲ್ಲ. If I had to score, I would have scored, I don't know what, single digits. ಒಂದು ವೇಳೆ ನಾನೇ ಅದನ್ನ ಅಂಕಗಳನ್ನು ಗಳಿಸದಿದ್ರೆ ಅದು ಒಂದು ವೇಳೆ ಒಂದೇ ಒಂದು ಅಂಕಿನಲ್ಲಿ ಮಾತ್ರ ಇರ್ತಾ ಇತ್ತು. So after that, after my 12th standard, somehow got a diploma seat. 12ನೇ ತರಗತಿ ಮುಗಿಸಿದ ನಂತರ ಹೇಗೋ ಒಂದು ಡಿಪ್ಲೊಮಾ ಒಂದು ಸೀಟ್ ನನಗೆ ದೊರಕಿತ್ತು. And I finished my diploma.
ನನ್ನ ಡಿಪ್ಲೊಮಾವನ್ನು ಮುಗಿಸ್ಕೊಂಡೆ. By the time I finished my diploma, drinking had left. ಆ ಡಿಪ್ಲೊಮಾವನ್ನು ಒಳಗಡೆ ನನ್ನಿಂದ ಆ ಕುಡುಕತನ ಕೂಡ ಹೊರಟು ಹೋಯಿತು. But I scored distinction in diploma. ಆ ಡಿಪ್ಲೊಮಾದಲ್ಲಿ ನಾನು ಉನ್ನತ ದರ್ಜೆಯಲ್ಲಿ ಡಿಸ್ಟಿಂಕ್ಷನ್ ಅಲ್ಲಿ ನಾನು ಪಾಸ್ ಆದೆ. But when I got my distinction, ನಾನು ನನ್ನ ಡಿಸ್ಟಿಂಕ್ಷನ್ ಪಡೆದುಕೊಂಡಾಗ I did not do this. ನಾನು ಹೀಗೆ ಮಾಡಲಿಲ್ಲ. Why? ಯಾಕೆ? He had removed pride from that 35% when I scored 35%. ನಾನು ಯಾವಾಗ 35ರಷ್ಟು ಅಂಕಗಳನ್ನು ತೆಗೆದುಕೊಂಡಿದ್ದೆನೋ ಆ ಸಂದರ್ಭದಿಂದ ನನ್ನೊಳಗಡೆ ಇದ್ದಂಥ ಆ ಒಂದು ಗರ್ವವನ್ನು ದೇವರು ನನ್ನಿಂದ ತೆಗೆದುಹಾಕಿದ್ದನು. I knew how I got this distinction. ನನಗೆ ಗೊತ್ತಿತ್ತು ನಾನು ಹೇಗೆ ಆ ಡಿಸ್ಟಿಂಕ್ಷನ್ ನಾನು ಪಡೆದುಕೊಂಡೆ ಎಂಬುದಾಗಿ. Every day I would fall at his feet and say, Lord, help me. ಪ್ರತಿನಿತ್ಯವೂ ಕೂಡ ಕರ್ತನ ಸಮ್ಮುಖದಲ್ಲಿ ಮೊಣಕಾಲು ಬೋರಲ್ಲ ಬಿದ್ದು, ದೇವರೇ ನನಗೆ ಸಹಾಯ ಮಾಡು. I cannot do this on my own. ಓ, ನನ್ನ ಸ್ವಂತ ಬಲದಿಂದ ಇದನ್ನು ನಾನು ಮಾಡಲಿಕ್ಕೆ I tried many things on my own, Lord. ಓ, ನಾನು ಅನೇಕ ಸಂಗತಿಗಳಲ್ಲಿ ನಾನು ಹತ್ತಿದ್ದೇನೆ ಕರ್ತನೆ. I have tried many things on my own. ನನ್ನ ಸ್ವ ಸಾಮರ್ಥ್ಯದ ಮೂಲಕ ಅನೇಕ ಸಂಗತಿಗಳನ್ನು ಮಾಡಲಿಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೇನೆ. I failed big time. ಆದರೆ ಅನೇಕ ಸಂಗತಿಗಳು ನಾನು ಬಹಳಷ್ಟು ದೊಡ್ಡದಾಗಿ ವಿಫಲನಾಗಿ ಹೋಗಿದ್ದೇನೆ. I need your help. ಈಗ ನನಗೆ ನಿನ್ನ ಸಹಾಯ ಬೇಕು. I need your help, Lord. ನನಗೆ ನಿನ್ನ ಸಹಾಯ ಬೇಕು. Every day, ದಿನನಿತ್ಯ every day I would fall at his feet. ಓ, ದಿನನಿತ್ಯ ಆತನ ಪಾದಗಳ ನಾನು ಬೋರಲು ಬೀಳ್ತಾ ಇದ್ದೆ. What happened? ಏನಾಯಿತು? My daily prayer, Bible reading, it started to increase. ದಿನನಿತ್ಯ ದಿನದಿಂದ ದಿನಕ್ಕೆ ನನ್ನ ಜೀವನದಲ್ಲಿ ಸತ್ಯವೇದವನ್ನು ಓದತಕ್ಕಂಥದ್ದು, ಪ್ರಾರ್ಥಿಸತಕ್ಕಂಥದ್ದು ವೃದ್ಧಿ ಆಗ್ತಾ ಹೋಯಿತು. Finished my diploma. ನನ್ನ ಡಿಪ್ಲೊಮಾಗಳನ್ನು ಮುಗಿಸಿದೆ. I started doing a part-time job. ಒಂದು ಪಾರ್ಟ್ ಟೈಮ್ ಜಾಬ್ ಅನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. With that part-time job, I started doing my higher education, my degree. ಆ ಪಾರ್ಟ್ ಟೈಮ್ ಕೆಲಸದ ಮೂಲಕವಾಗಿ ನನ್ನ ಡಿಗ್ರಿ ಆ ಸ್ಟಡೀಸ್ಗಳನ್ನು ನಾನು ಮುಗಿಸ್ತಾ ಬಂದೆ. Through that 5, 6, 7 years of time, because I had to depend on God so much for everything, I was worried whether what my future will be. ಆ 5-6 ವರ್ಷಗಳ ಕಾಲ ಕರ್ತನ ನಾನು ಬಹಳಷ್ಟು ಆತುಕೊಂಡಿದ್ದೆ. ಯಾಕಂದ್ರೆ ನನ್ನ ಮುಂದಿನ ಭವಿಷ್ಯದ ಬಗ್ಗೆ ನನಗೆ ಬಹಳಷ್ಟು ಚಿಂತೆಯಾಗಿತ್ತು. What will be my future? ದೇವರೇ, ನನ್ನ ಭವಿಷ್ಯ ಏನು? Many times I would try different interviews. ಅನೇಕ ಇಂಟರ್ವ್ಯೂಗಳನ್ನು, ವ್ಯತ್ಯಾಸಕರವಾಗಿರ್ತಕ್ಕಂಥ ಇಂಟರ್ವ್ಯೂಗಳನ್ನು I will not get through it. ಆದರೆ ಅದರಲ್ಲಿ ನನಗೇನು ದೊರೆಯಲಿಲ್ಲ. But God started to guide me slowly. ನಿಧಾನವಾಗಿ ಕರ್ತನು ನನ್ನನ್ನು ಮಾರ್ಗ ನಡೆಸ್ತಾ ಬಂದನು. He led me into a teaching job. ಒಂದು ಟೀಚಿಂಗ್ ಜಾಬ್ ಕಡೆಗೆ ಕರ್ತನನ್ನು ನಡೆಸಿದ್ದನು. To teach software. ಈ ಸಾಫ್ಟ್ವೇರ್ಗಳನ್ನು ಕುರಿತಂತ ಬೋಧಿಸಲಿಕ್ಕೆ ನನ್ನನ್ನು ನಡೆಸಿದ್ದನು. Slowly he started to make me grow in that. ಅದರಲ್ಲಿ ನಾನು ಬೆಳೆಯಲಿಕ್ಕೆ ನನಗೆ ಕೃಪೆ ಮಾಡಿದ. I started teaching software for big companies. ದೊಡ್ಡ ಕಂಪನಿಗಳಿಗೆ ಈ ಸಾಫ್ಟ್ವೇರ್ಗೆ ಸಂಬಂಧಪಟ್ಟಂತ ಬೋಧಿಸಲಿಕ್ಕೆ ನಾನು ಪ್ರಾರಂಭ ಮಾಡಿದೆ. You must have heard of Eureka Forbes. ನಿಮಗೆ ಗೊತ್ತಿರಬಹುದು ಯುರೇಕಾ ಫೋರ್ಸ್ ಎಂಬುದಾಗಿ. From the VP to the engineer, I've trained all of them on a particular software. VP ಇಂದ ಇಂಜಿನಿಯರ್ ವರೆಗೆ ಅನೇಕರಿಗೆ ಆ ಸ್ಥಳದಲ್ಲಿ ತರಬೇತಿ ಕೊಡಲಿಕ್ಕೆ ನನಗೆ Lord slowly lifted me up. ನಿಧಾನವಾಗಿ ಕರ್ತನ ನನ್ನ ಮೇಲೆತ್ತುತ್ತಾ ಬಂದನು. But nothing could give me any pride because the Lord had removed that from me. ಯಾಕೆಂದರೆ ಈಗಾಗಲೇ ಕರ್ತನ ಗರ್ವವನ್ನು ನನ್ನಿಂದ ತೆಗೆದು ಹಾಕಿದ್ದರಿಂದ ಇನ್ನು ಯಾವುದರಲ್ಲೂ ಕೂಡ ನಾನು ಗರ್ವ ಪಡಲಿಲ್ಲ. Why I'm sharing this to you? ಇದನ್ನ ಯಾಕೆ ನಾನು ನಿಮಗೆ ಹೇಳ್ತಾ ಇದ್ದೇನೆ? If you are living in pride, ಇವತ್ತು ನೀವು ಗರ್ವದಲ್ಲಿ ಜೀವಿಸ್ತಾ ಇರೋದಾದರೆ, if you are living in pride, ನೀವು ಗರ್ವದಲ್ಲಿ ಜೀವಿಸ್ತಾ ಇರೋದಾದರೆ, Bible says, ಸತ್ಯವೇದ ಹೇಳ್ತದೆ, God is against proud people. ದೇವರು ಆ ಗರ್ವಕ್ಕೆ ವಿರುದ್ಧವಾಗಿ ಇರುವಾತನು. If you say I can do it on my own, ನಾನು ನನ್ನ ಸ್ವಂತ ಬಲದ ಮೇಲೆ ಮಾಡುತ್ತೇನೆ ಎಂಬುದಾಗಿ ನೀವು ಹೇಳೋದಾದರೆ, young people, ಯವನಸ್ಥ ಮಕ್ಕಳೇ, never say tell your parents you don't know anything. ನಿಮ್ಮ ತಂದೆ ತಾಯಿಗಳಿಗೆ ಹೇಳಿ ನನಗೇನು, you don't tell your parents, ನಿಮ್ಮ ತಂದೆ ತಾಯಿಗಳಿಗೆ ಹೇಳಬೇಡಿ ನೀವು you don't know anything, ನಿಮಗೇನು ತಿಳಿದಿಲ್ಲ ಎಂಬುದಾಗಿ. I know everything, ನನಗೆಲ್ಲ ಗೊತ್ತು ಎಂಬುದಾಗಿ. just because you studied a little more than them. ಯಾಕೆಂದ್ರೆ ಅವರಿಗಿಂತ ನೀವು ಹೆಚ್ಚಾಗಿ ಓದಿರುವುದರಿಂದ you cannot say you don't know anything. ನೀವು ಹೇಳಕೂಡದು ನಿಮಗೇನು ಗೊತ್ತಿಲ್ಲ ಎಂಬುದಾಗಿ ಹೇಳಿ. No, ಇಲ್ಲ. in Philippians 2nd chapter, Bible says consider others better than you. ಇತರರಿಗಿಂತ ನಿನಗಿಂತ ಇತರರು ಉತ್ತಮ ಎಂಬುದಾಗಿ ನೀನು ಎಣಿಸಬೇಕೆಂಬುದಾಗಿ ಹೇಳಿ ಫಿಲಿಪ್ಪ 2ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, do you consider others better than you? ಇತರರನ್ನು ನಿಮಗಿಂತ ಹೆಚ್ಚಿನವರಾಗಿ ನೀವು ಭಾವಿಸ್ತೀರಾ, ಪರಿಗಣಿಸ್ತೀರಾ? Do you consider others better than you? Do you consider others better than you? ಅಥವಾ ಇತರರಿಗಿಂತ, yes, do you consider others better than you? ಇತರರು ನಿಮಗಿಂತ ಉತ್ತಮ ಎಂಬುದಾಗಿ ನೀವು ನೆನೆಸ್ತೀರಾ?
Seriously? Some of them saying yes. I'm really confused. ನನಗೆ ಗೊಂದಲ ಆಗ್ತಾ ಇದೆ. Some of you are saying yes. ಕೆಲವೊಬ್ಬರು ಹೌದೆಂಬುದಾಗಿ ಹೇಳ್ತಾ ಇದ್ದೀರಿ. I'll ask you another question. ಇನ್ನೊಂದು ಪ್ರಶ್ನೆ ನಮ್ಮ ಬಳಿಯಲ್ಲಿ If you are married, ನೀವು ಮದುವೆ ಆಗಿರೋದಾದ್ರೆ you consider your husband better than you? ನೀವು ಪತ್ನಿಯರು ನಿಮ್ಮ ಯಜಮಾನರು ನಿಮಗಿಂತ ಉತ್ತಮ ಎಂಬುದಾಗಿ ನೀವು Oh, ಪರಿಗಣಿಸ್ತೀರಾ? husbands, do you consider your wife better than you? ಅಥವಾ ಗಂಡಂದಿರು ನಿಮ್ಮ ಹೆಂಡತಿರು ನಿಮಗಿಂತ ಉತ್ತಮ ಎಂಬುದಾಗಿ ನೀವು ನೆನೆಸ್ತೀರಾ? Only Pastor Rama's lifted her hand. ಬರೀ ನಿಮ್ಮ ಸಭೆ ಪಾಶ್ರಮ ಮಾತ್ರ ಕೈ ಎತ್ತಿದ್ದಾರೆ. ಧನ್ಯರು. ಅಯ್ಯಪ್ಪ. Yes, that is the way you have to. Do you consider your children better than you? ನಿಮ್ಮ ಮಕ್ಕಳನ್ನ ನಿಮಗಿಂತ ಉತ್ತಮ ಎಂಬುದಾಗಿ ನೀವು ಎಣಿಸ್ತೀರಾ? Bible says that. I am not saying that. ನಾನು ಹೇಳ್ತಿಲ್ಲ, ಸತ್ಯವೇದ ಅದನ್ನ ಹೇಳ್ತಾ ಇದೆ ಪ್ರಿಯರೇ. Why does Bible say that? ಯಾಕೆ ಸತ್ಯವೇದ ಅದನ್ನ ಹೇಳ್ತಾ ಇದೆ? Bible wants you and I to be humble people. ಸತ್ಯವೇದ ದೇವರು ಹೇಳ್ತಾ ಇದ್ದಾರೆ, ಸತ್ಯವೇದ ಹೇಳ್ತಾ ಇದೆ ನೀವು ಮತ್ತು ನಾವು ತಗ್ಗಿದವರಾಗಿ ದೀನರಾಗಿರಬೇಕೆಂಬುದಾಗಿ. You know, one trait you will see in heaven very, very loud and clear. ಪರಲೋಕದಲ್ಲಿ ಗಟ್ಟಿಯಾಗಿ ಸ್ಪಷ್ಟವಾಗಿ ಹೇಳ್ತಕ್ಕಂಥ ಒಂದು ಸಂಗತಿ ಇದೆ, Humility. ದೀನತೆ. You can never find a proud person in heaven. ಪರಲೋಕದಲ್ಲಿ ಗರ್ವವುಳ್ಳಂತ ಒಂದು ವ್ಯಕ್ತಿನ ನೀವು ನೋಡ್ಲಿಕ್ಕೆ One ಸಿಗೋದಿಲ್ಲ. person said, I am proud, gone, done. ಒಂದು ವ್ಯಕ್ತಿ ಹಾಗೆ ಹೇಳೋದಾದ್ರೆ ಅವನು ಹೊರಟೋದ ಅಷ್ಟೇ, Was thrown out. ಆತನು ಹೊರಗಾಕಲ್ಪಡ್ತಾನೆ. No place for proud people in heaven or in the church. ಸಭೆಯಲ್ಲಾಗಲಿ ಪರಲೋಕದಲ್ಲಾಗಲಿ ಗರ್ವ ಪಡತಕ್ಕಂಥ ವ್ಯಕ್ತಿಗೆ ಅವಕಾಶವಿಲ್ಲ. Look at Naaman in the Old Testament. We all know about Naaman, leper. ನಾಮನನ ಬಗ್ಗೆ, ಕುಷ್ಠರೋಗಿ ಆಗಿದ್ದಂಥ ನಾಮನನ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಅಲ್ವಾ? Who was he? ಆತನು ಯಾರಾಗಿದ್ದನು? He is a commander of the army of Syria. ಸಿರಿಯಾ ಆ ಒಂದು ಸೈನ್ಯದ ಒಂದು ಕಮಾಂಡರ್ ಆಗಿದ್ದಂತ, Next to the king. ಅರಸನಿಗೆ ನಂತರ ಸ್ಥಾನದಲ್ಲಿದ್ದಂಥವನು. The servant of that house, who was a slave, Israeli slave, Jewish slave. ಆ ಒಂದು ಯಹೂದಿ ಆ ಒಂದು ಸೇವಕನು, ಸೇವಕಿಯು, she comes and tells her mistress, why master is struggling like this? Let him go to Israel. There's a prophet, he'll get cured. ಆಕೆ ಬಂದು ತನ್ನ ಯಜಮಾನಿಯ ಬಳಿ ಹೇಳ್ತಾ ಇದ್ದಾನೆ, ಯಾಕೆ ನಿನ್ನ ಗಂಡ ಅಂದ್ರೆ ಆ ಯಜಮಾನನು ಆ ಇಸ್ರಾಯೇಲ್ ದೇವರ ಆ ಪ್ರವಾದಿಯ ಬಳಿಗೆ ಹೋಗಬಾರದೆಂಬುದಾಗಿ ಹೇಳಿ, let him go there. ಅಲ್ಲಿಗೆ ಹೋಗಲಿ ಕೇಳು. Who's saying? ಯಾರು ಹೇಳ್ತಾ ಇದ್ದಾರೆ? One slave, small servant girl. ಒಬ್ಬ ದಾಸಿ ಆಗಿರತಕ್ಕಂಥ ಚಿಕ್ಕ ಹುಡುಗಿ. Next to the king he is. ಆತನು ಅರಸನಿಗೆ ನಂತರದ ಸ್ಥಾನದಲ್ಲಿರುವಂತವನು. He has to listen to one small slave girl. ಆ ಒಂದು ಮನೆ ಕೆಲಸದಾಕೆ ದಾಸಿಯ ಮಾತನ್ನು ಆತನು ಕೇಳಬೇಕಾಗಿತ್ತು. So what happened? ಆದರೆ ಏನಾಯ್ತು? He says, okay, I'll go. ಆತನು ಹೇಳಿದ, ನಾನು ಹೋಗ್ತೇನೆ. So he goes there. ಅಲ್ಲಿಗೆ ಹೋಗ್ತಾ ಇದ್ದಾನೆ to meet the prophet. ಆ ಪ್ರವಾದಿಯನ್ನ ಭೇಟಿಯಾಗಲಿಕ್ಕೆ. What happens? ಏನಾಯ್ತು? Prophet does not come out. ಪ್ರವಾದಿ ಹೊರಗೆ ಬರಲಿಲ್ಲ. Prophet's servant comes. ಆದರೆ ಪ್ರವಾದಿಯ ಕೆಲಸದವನು ಹೊರಗೆ ಬಂದ. Prophet says, go and dip yourself 7 times in Jordan. ನೀನು ಯೋರ್ದಾನ್ ಹೊಳೆಗೆ ಹೋಗಿ 7 ಸರ್ತಿ ನೀನು ಮುಳುಗು. Again one more servant is telling. ಮತ್ತೆ ಇನ್ನೊಬ್ಬ ಸೇವಕನ ಹೇಳ್ತಾ ಇದ್ದಾನೆ, who is this commander of the army of Syria? ಈ ಸಿರಿಯಾ ದೇಶದ ಸೈನಿಕರ ಆ ಒಂದು ಕಮಾಂಡರ್ ಯಾರು? He is told by 2 servants, now go. ಈಗ ಅಲ್ಲಿ ಆ ಇಬ್ಬರು ದಾಸರುಗಳು ಹೇಳ್ತಾ ಇದ್ದಾರೆ, ಸೇವಕರು ಹೇಳ್ತಾ ಇದ್ದಾರೆ, ನೀನು ಹೋಗು. He has to listen to 2 servants. ಇಬ್ಬರು ಸೇವಕರುಗಳ ಮಾತನ್ನು ಆತನು ಕೇಳಬೇಕಾಗಿ ಬಂತು. Maybe this man said, oh, now prophet will come. He'll put oil on me and he'll pray and he'll prophesy. ಆತನ ಅಂದುಕೊಂಡಿದ್ದ, ಈಗ ಪ್ರವಾದಿ ಬರ್ತಾರೆ, ನನ್ನ ಮೇಲೆ ಎಣ್ಣೆ ಹಾಕ್ತಾರೆ, ನನಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ ಎಂಬುದಾಗಿ. And he will prophesy. ಆ ಪ್ರವಾದನೆ ಹೇಳ್ತಾನೆ ಎಂಬುದಾಗಿ. Suddenly I'll get healed. ತಕ್ಷಣ ನಾನು ಸ್ವಸ್ಥತೆಯನ್ನು ಹೊಂದ್ತೇನೆ ಎಂಬುದಾಗಿ. No. ಇಲ್ಲ. Prophet does not even come out. ಪ್ರವಾದಿ ಹೊರಗೆ ಕೂಡ ಬರಲಿಲ್ಲ. Says no. ಇಲ್ಲ ಇಲ್ಲ. Sends a servant. ಓ, ನನ್ನ ಸೇವಕನನ್ನು ನಾನು ಕಳಿಸ್ತಾ ಇದ್ದೇನೆ. Go. ಹೋಗು. Tell that man to dip himself 7 times in Jordan. ಯೋರ್ದಾನ್ ಹೊಳೆಯಲ್ಲಿ 7 ಸಾರ್ತಿ ಮುಳುಗಲಿಕ್ಕೆ ಅವನಿಗೆ ಹೇಳು. Syria has better rivers than Jordan. Jordan is a dirty river.
ಯೋರ್ದಾನ್ ಹೊಳೆ ಒಂದು ಮಲಿನವಾಗಿರತಕ್ಕಂಥ ಹೊಳೆ, ಅಲ್ಲಿಗೆ ಹೋಲಿಸಿ ನೋಡೋದಾದ್ರೆ ಸಿರಿಯಾ ದೇಶದಲ್ಲಿ ಒಳ್ಳೊಳ್ಳೆ ನದಿಗಳಿವೆ. I could have dipped 7 times there. Why should I dip here? ಅಲ್ಲಿ 7 ಸಾರ್ತಿ ನಾನು ಮುಳುಗಬಹುದಾಗಿತ್ತು, ಆದ್ರೆ ಇಲ್ಲಿ ಯಾಕೆ ನಾನು ಮುಳುಗಬೇಕು? Now his servant tells. ಈಗ ಈತನ ಸೇವಕನು ಹೇಳ್ತಾ ಇದ್ದಾನೆ, If this prophet would have told you something hard, you would have done right. ಕಠಿಣವಾಗಿರತಕ್ಕಂಥ ಸಂಗತಿಯನ್ನು ಮಾಡ್ಲಿಕ್ಕೆ ಪ್ರವಾದಿ ಹೇಳಿದ್ರೆ ನೀನು ಮಾಡ್ತಾ ಇರಲಿಲ್ವಾ? This is a simple thing. Why don't you do this? ಒಂದು ಸರಳವಾಗಿರುವಂತದ್ದನ್ನು ಹೇಳ್ತಾ ನೀನು ಯಾಕೆ ಇದನ್ನು ಮಾಡಬಾರದು? 3 servants. 3 ಸೇವಕರುಗಳು. What God is trying to do? ದೇವರು ಏನನ್ನ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ? Naaman, humble yourself. ನಾಮಾನನೇ ನಿನ್ನನ್ನು ತಗ್ಗಿಸಿಕೋ. Naaman, humble yourself. ನಾಮಾನನೇ ನಿನ್ನನ್ನು ತಗ್ಗಿಸಿಕೋ. He goes to Jordan. ಆತನು ಯೋರ್ದಾನಿಗೆ ಹೋಗ್ತಾನೆ. First time. ಮೊದಲನೇ ಸಾರ್ತಿ ಮುಳುಗ್ತಾನೆ. Second time. ಎರಡನೇ ಸಾರ್ತಿ ಮುಳುಗ್ತಾನೆ. No, nothing has changed. ಪರೀಕ್ಷೆ ಮಾಡಿ ನೋಡ್ಕೊಂಡ್ರೆ ಏನೂ ಆಗಿಲ್ಲ. Third time. ಮೂರನೇ ಸಾರ್ತಿ. Naaman, you have to dip 7 times. ನಾಮಾನನೇ ನೀನು 7 ಸಾರ್ತಿ ಮುಳುಗಬೇಕು. How many times he had to come down? ಎಷ್ಟು ಸಾರ್ತಿ ಅವನು ಕೆಳಗೆ ಬರಬೇಕಾಗಿ ಬಂತು? Not 7 times. 7 ಸಾರ್ತಿ ಅಲ್ಲ. Not 7 times. 7 ಸಾರ್ತಿ ಅಲ್ಲ. Yes, first servant. ಅಲ್ಲಿ ಕೆಲಸದಕ್ಕೆ ಮೊದಲನೇದಾಗಿ ಆಕೆ. Next prophet servant. ಹಾಗೂ ಪ್ರವಾದಿಯ ಸೇವಕ. Then his servant. ನಂತರ ಇನ್ನೊಬ್ಬ ಈತನ ಸೇವಕ. Then 7 times. ಮತ್ತೆ 7ನೇ ಸಾರ್ತಿ. 10 times. 10 ಸಾರ್ತಿ. 10 times Naaman come down. 10 ಸಾರ್ತಿ ನಾಮಾನನು ಕೆಳಗೆ ಬಂದನು. Then healing came. ನಂತರ ಆ ಒಂದು ಸ್ವಸ್ಥತೆ ಬಂದಿತ್ತು. God did this for 7 years in my life. God did this in my life for 7 years. ನನ್ನ ಜೀವನದಲ್ಲಿ ಕರ್ತನು ಇದನ್ನು 7 ವರ್ಷಗಳ ಕಾಲ ಮಾಡಿದ. 7 years he struck me. It was a struggle. Every day was a struggle. 7 ವರ್ಷಗಳ ಕಾಲ ನನ್ನನ್ನು ತಾಕುತ್ತಾ ಬಂದನು. 7 ವರ್ಷಗಳ ಕಾಲ ನನಗದು ಹೋರಾಟವಾಗಿತ್ತು. 7 years of such struggle that I had no option but to wait on God all the time. ದೇವರನ್ನು ಯಾವಾಗಲೂ ಆತುಕೊಂಡಿರೋದರ ಹೊರತು ನನಗಿನ್ನ ಬೇರೆ ಯಾವ ಅಲ್ಲಿ ಮಾರ್ಗಗಳು ನನಗೆ ಸಂಗತಿಗಳು. What happened those 7 years? ಆ 7 ವರ್ಷಗಳ ಕಾಲ ಏನು? Your own people, ನಿನ್ನ ಸ್ವಂತ ಜನ, your own household, ನಿನ್ನ ಸ್ವಂತ ಮನೆಯವರು, they will treat you like a doormat. ನಿನ್ನನ್ನು ಆ ಬಾಗಿಲಿನಲ್ಲಿ ಹಾಕ್ತಕ್ಕಂಥ ಕಾಲು ಒರೆಸ್ತಕ್ಕಂಥ ರೀತಿಯಲ್ಲಿ ಅವರು ನಿನ್ನನ್ನು ಮಾಡ್ತಾರೆ. They will every day come and wipe their feet on you. ದಿನನಿತ್ಯ ಬಟ್ಟೆಯ ಮೇಲೆ ಬಂದು ತಮ್ಮ ಕಾಲುಗಳನ್ನು ಒರೆಸ್ತಾರೆ. No, on you. ನಿಮ್ಮ ಮೇಲೆ ಒರೆಸ್ತಾರೆ. Yes, you are the doormat. ಯಾಕಂದ್ರೆ ನೀನೇ ಅಲ್ಲಿ ಕಾಲು ಒರೆಸ್ತಕ್ಕಂಥ ಒಂದು ಬಟ್ಟೆ ಆಗಿರುತ್ತೆ. This morning when I was praying, ಇವತ್ತಿನ ಬೆಳಗ್ಗೆ ನಾನು ಪ್ರಾರ್ಥಿಸುವಾಗ the Lord showed me one sister on my right side. ನನ್ನ ಬಲಭಾಗದಲ್ಲಿರ್ತಕ್ಕಂಥ ಒಂದು ಸಹೋದರಿನ ದೇವರು. In your house you are treated like a doormat. ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯವರು ನಿಮ್ಮನ್ನು ಹಾಗೆ ನಡೆಸಿಕೊಳ್ಳುತ್ತಾ ಇದ್ದಾರೆ. The Lord is treating you, the people in your house are treating you like a doormat. ಡೋರ್ ಮ್ಯಾಟ್ ನ ರೀತಿಯಲ್ಲಿ ನಿಮ್ಮ ಮನೆಯಲ್ಲಿ ಜನರುಗಳು ನಿಮ್ಮ ಮಧ್ಯದಲ್ಲಿ ವರ್ತಿಸ್ತಾ ಇದ್ದಾರೆ. The Lord is saying, ಆದರೆ ಕರ್ತನೇ ಹೇಳ್ತಾ ಇದ್ದಾನೆ, hold on sister. Hold on. ಗಟ್ಟಿಯಾಗಿ ನಿಂತುಕೊಳ್ಳಿ. Hold on. ಗಟ್ಟಿಯಾಗಿ ನಿಂತುಕೊಳ್ಳಿ. Hold on. ಗಟ್ಟಿಯಾಗಿ ಹಿಡಿದುಕೊಳ್ಳಿ. God is framing his nature inside you. ದೇವರು ತನ್ನ ಸ್ವಭಾವನ ನಿಮ್ಮೊಳಗಡೆ ರೂಪಿತಗೊಳಿಸ್ತಾ ಇದ್ದಾನೆ. God is making you like him. ಆತನ ಹಾಗೆ ದೇವರು ನಿಮ್ಮನ್ನು ಮಾರ್ಪಡಿಸುತ್ತಿದ್ದಾನೆ. I can even point out that sister. I don't want to reveal herself openly. ನಾನು ಆ ಕಡೆ ಬೆರಳು ಮಾಡಿ ಕೂಡ ತೋರಿಸಬಹುದು, ಆದರೆ ಅದನ್ನು ನಿಮ್ಮ ಎಲ್ಲರ ಮಧ್ಯದಲ್ಲಿ ಪ್ರಕಟಿಸಲಿಕ್ಕೆ ನಾನು ಇಷ್ಟಪಡೋದಿಲ್ಲ. The Lord is doing something very, very unique in your life. ನಿನ್ನ ಜೀವನದಲ್ಲಿ ಅತ್ಯುನ್ನತವಾಗಿರತಕ್ಕಂಥ ಸಂಗತಿ ನಿನ್ನ ಮಧ್ಯದಲ್ಲಿ ಕರ್ತನು ಮಾಡುತ್ತಿದ್ದಾನೆ. The same people who treat you like this, ಯಾವ ಜನರುಗಳು ನಿನ್ನ ಮಧ್ಯದಲ್ಲಿ ಹಾಗೆ ನಡೆಸಿಕೊಳ್ಳುತ್ತಾ ಇದ್ದಾರೆ, will one day come and fall at your feet and say, pray for us, pray for me. ಒಂದು ದಿನ ಬರುತ್ತದೆ, ಜನರುಗಳು ನಿನ್ನ ಬಳಿಗೆ ಬಂದು ನಿನ್ನ ಪಾದದ ಬಳಿಗೆ ಬಂದು ನನಗೋಸ್ಕರ ಪ್ರಾರ್ಥಿಸಿರಿ ಎಂಬುದಾಗಿ ಹೇಳುತ್ತಾರೆ. Because they will see Jesus inside you. ಯಾಕೆಂದರೆ ನಿನ್ನೊಳಗಡೆ ಅವರು ಯೇಸುವನ್ನು ನೋಡುತ್ತಾರೆ. Jesus' nature inside you. ಯೇಸುವಿನ ಸ್ವಭಾವವನ್ನು ನಿನ್ನಲ್ಲಿ ನೋಡುತ್ತಾರೆ. He is removing all the dross from you. ನಿನ್ನ ಒಳಗಡೆಯಿಂದ all the dross, all the dirt. ಎಲ್ಲ ಕೊಳೆಯನ್ನು ಆತ ನಿನ್ನಿಂದ ತೆಗೆದು ಹಾಕ್ತಾ ಇದ್ದಾನೆ. By asking Naaman to humble himself 10 times. ಹೇಗೆ ನಾಮಾನನ ಬಳಿಯಲ್ಲಿ 10 ಸಾರ್ತಿ ತಗ್ಗಿಸಿಕೊಳ್ಳಲಿಕ್ಕೆ ಹೇಳಿದನು, the Lord removed pride from Naaman. ನಾಮಾನನಿಂದ ಆ ಗರ್ವವನ್ನ ದೇವರು ತೆಗೆದು ಹಾಕಿದರು. Commander of the chief of the army of
commander-in-chief of the army of Syria had to humble himself. ಆ ಸಿರಿಯ ಸೈನ್ಯದ ಒಂದು ಕಮಾಂಡರ್ ಆಜ್ಞೆ ಕೊಡುವಾತನಾಗಿದ್ದ ಆತನು ತನ್ನನ್ನು ತಗ್ಗಿಸಿಕೊಂಡನು. Leprosy left him. ಆತನಿಂದ ಕುಷ್ಠರೋಗ ಹೊರಟು ಹೋಯಿತು. What is leprosy? ಆ ಕುಷ್ಠ ಎಂಬುದಾಗಿ ಹೇಳಿದ್ರೆ ಏನು? There is something which is eating you. ಯಾವುದು ನಿನ್ನನ್ನು ತಿನ್ನುತ್ತಾ ಇರುವಂತದ್ದಾಗಿದೆಯೋ. Maybe pride. ಅದು ಗರ್ವವಾಗಿರಬಹುದು. Maybe arrogance. ಅದು ಒಂದು ಕಠಿಣತನ, ಒಂದು ಮೊಂಡತನದ ಸಂಗತಿಯಾಗಿರಬಹುದು. ಒಂದು ವೇಳೆ ಪಾಪವಾಗಿರಬಹುದು. Maybe addiction. ಒಂದು ವೇಳೆ ಯಾವುದಕ್ಕಾದರೂ ಒಳಪಟ್ಟಿರುವಂತಹ ಆಗಿರಬಹುದು. It could be anything which is eating you. ಯಾವ ಸಂಗತಿಯಾಗಿರಲಿ ನಿನ್ನನ್ನು ತಿನ್ನುತ್ತಾ ಇರುವಂತವುಗಳು. When you humble yourself, ಯಾವಾಗ ನಿನ್ನನ್ನು ತಗ್ಗಿಸಿಕೊಳ್ಳುವಿಯೋ before God, ದೇವರ ಮುಂದೆ, God will change you. ದೇವರು ನಿನ್ನ ಜೀವಿತವನ್ನ ಬದಲಾಯಿಸ್ತಾನೆ. He will change you. ಆತ ನಿನ್ನ ಜೀವನವನ್ನ ಬದಲಾಯಿಸ್ತಾನೆ. We can have multiple miracles. ನಮ್ಮ ಜೀವನಗಳಲ್ಲಿ ಅನೇಕ ಅದ್ಭುತಗಳಿರಬಹುದು. Healings. ಸ್ವಸ್ಥತೆ. Nothing can replace a personality change. ಆದರೆ ವ್ಯಕ್ತಿತ್ವವನ್ನು ಬದಲಾಯಿಸತಕ್ಕಂಥದ್ರ ಮುಂದೆ ಬೇರೆ ಯಾವ ಸಂಗತಿಗಳಿಲ್ಲ ಪ್ರಿಯರೇ. If you are changed as a person, ನೀವು ಒಂದು ವ್ಯಕ್ತಿತ್ವವಾಗಿ ನೀವು ಬದಲಾಗುವುದಾದರೆ, changed to be like Jesus Christ, ಯೇಸುವಿನ ಹಾಗೆ ಬದಲಾಗುವುದಾದರೆ, humble as Jesus, ಯೇಸುವಿನ ಹಾಗೆ ದೀನತೆಯುಳ್ಳವರಾಗಿರುವುದಾದರೆ, kind as Jesus, ಯೇಸುವಿನ ಹಾಗೆ ದಯೆಯುಳ್ಳವರಾಗಿರುವುದಾದರೆ, gracious as Jesus, ಯೇಸುವಿನ ಹಾಗೆ ಕರುಣೆಯುಳ್ಳವರಾಗಿರುವುದಾದರೆ, Bible says, ಸತ್ಯವೇದ ಹೇಳ್ತದೆ, many people came to listen to Jesus. ಅನೇಕರುಗಳು ಬಂದು ಯೇಸುವಿನ ಬಳಿಯಲ್ಲಿ ಕೇಳಿಸಿಕೊಳ್ಳುತ್ತಾ ಇದ್ದರು. Why? ಯಾಕೆ? Why they came to listen to him? ಯಾಕೆ ಆತನ ಬಳಿ ಬಂದು ಕೇಳಿಸಿಕೊಳ್ತಾ ಇದ್ದರು? Because he had words of grace. ಯಾಕೆಂದ್ರೆ ಆತನಲ್ಲಿ ಕೃಪಾಭರಿತವಾಗಿರತಕ್ಕಂತ ಮಾತುಗಳಿದ್ದವು. Do you speak words of grace? ನೀವು ಆ ಕೃಪಾಭರಿತ ಮಾತುಗಳನ್ನು ನೀವು ಆಡುತ್ತೀರಾ? If you don't have words of grace, ನಿಮ್ಮ ಬಳಿಯಲ್ಲಿ ಕೃಪಾಭರಿತವಾಗಿರತಕ್ಕಂತ ಮಾತುಗಳು ಇಲ್ಲ ಎಂಬುದಾಗಿ ಹೇಳಿದರೆ, why would people listen to you? ಯಾಕೆ ಜನರು ನಿಮ್ಮ ಬಳಿ ಕೇಳಿಸಿಕೊಳ್ಳಬೇಕು? Why will people come and talk to you? ಯಾಕೆ ಜನರು ಬಂದು ನಿಮ್ಮ ಬಳಿ ಮಾತಾಡಬೇಕು? I'm quiet because I want to see that this word goes inside your heart. ಯಾಕೆಂದ್ರೆ ನಾನೇನನ್ನ ಬಯಸ್ತಾ ಇದ್ದೇನೆ, ಈ ವಾಕ್ಯ ನಿಮ್ಮ ಹೃದಯದ ಒಳಗಡೆ ಹೋಗಲಿ ಎಂಬುದಾಗಿ. I can come and say, God will bless you, God will increase you, God will expand you. ನಾನು ಬಂದು ಹೇಳಬಹುದು, ದೇವರು ನಿನ್ನನ್ನು ಆಶೀರ್ವದಿಸ್ತಾರೆ, ನಿನ್ನನ್ನು ವೃದ್ಧಿ ಮಾಡ್ತಾರೆ, ನಿನ್ನನ್ನು ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ ಎಂಬುದಾಗಿ. It will also happen. ಅದು ಕೂಡ ಆಗ್ತದೆ. But you cannot hold that blessing if your personality does not change. ಆದರೆ ನಿನ್ನ ವ್ಯಕ್ತಿತ್ವ ಬದಲಾಗದೆ ಹೋದರೆ ಅಂತಹ ಸಂಗತಿಗಳನ್ನು ನೀನು ಹಿಡಿದಿಟ್ಟುಕೊಳ್ಳಲಿಕ್ಕೆ those blessings, heavenly blessings, you cannot hold it. ಆ ಪರಲೋಕದ ಆಶೀರ್ವಾದಗಳನ್ನು ಹಿಡಿದಿಟ್ಟುಕೊಳ್ಳಲಿಕ್ಕೆ ಆಗೋದಿಲ್ಲ. It will stay with you one day. ಅದು ಒಂದು ವೇಳೆ ನಿನ್ನ ಜೊತೆಯಲ್ಲಿ ಒಂದು ದಿನ ಮಾತ್ರ. Your pride will rise. ಆದರೆ ನಿನ್ನ ಗರ್ವ ಹೆಚ್ಚಾಗುತ್ತದೆ. Oh, God blessed me. ಓ, ದೇವರು ನನ್ನನ್ನು ಆಶೀರ್ವದಿಸಿದ್ದಾನೆ. That blessing will disappear like this. ಈ ರೀತಿಯಲ್ಲಿ ಆ ಆಶೀರ್ವಾದ ಮಾಯವಾಗಿ ಹೋಗ್ತದೆ. God will never bless proud people. ಗರ್ವವುಳ್ಳಂತವರುಗಳನ್ನು ದೇವರು ಎಂದಿಗೂ ಆಶೀರ್ವದಿಸುವುದಿಲ್ಲ. God will never bless arrogant people. ಕಠಿಣ ಮನಸ್ಸುಳ್ಳವಂತವರನ್ನ ದೇವರು ಎಂದಿಗೂ ಕೂಡ ಆಶೀರ್ವದಿಸುವುದಿಲ್ಲ. So what happened was, those 7 years when people started to treat me like a doormat, ಯಾವಾಗ ಜನರುಗಳು ಆ 7 ವರ್ಷಗಳ ಕಾಲ ನನ್ನನ್ನ ಆ ಡೋರ್ಮ್ಯಾಟ್ ರೀತಿಯಲ್ಲಿ ಬಳಸಿಕೊಳ್ತಾ ಇದ್ದರು, anger will rise. ಆಗ ಕೋಪ ಹೆಚ್ಚಾಗುತ್ತಾ ಇತ್ತು. I want to talk back to them. ಅವರಿಗೆ ಹಿಂತಿರುಗಿ ನಾನು ಮಾತಾಡುತ್ತಿದ್ದೆ. No, I want to talk to them. ಅವರೊಂದಿಗೆ ನಾನು ಹಾಗೆ ಮಾತಾಡಲು ಬಯಸ್ತಿದ್ದೆ. I want to fight back with them. ಅವರೊಂದಿಗೆ ಮತ್ತೆ ನಾನು ವಾಗ್ವಾದಕ್ಕೆ ಇಳಿತಾ ಇದ್ದೆ. No, I wanted to. ಹಾಗೆ ಮಾಡ ಬಯಸ್ತಾ ಇದ್ದೆ ನಾನು. But God will say, ಆದರೆ ದೇವರು ಹೇಳ್ತಾ ಇದ್ರು, you're a failure. ನೀನು ವಿಫಲನಾಗಿರುವವನು. Quiet. ಮೌನವಾಗಿ. Quiet. ಮೌನವಾಗಿರು. The Lord started to teach me to be quiet. ದೇವರು ನನಗೆ ಮೌನವಾಗಿರುವಂತದ್ದನ್ನ ಕಲಿಸಿಕೊಟ್ಟನು. Are you quiet people? ನೀವು ಮೌನವಾಗಿರುವಂತ ಜನರುಗಳ? Bible says in Isaiah 53, he did not open his mouth. ಏಷಯ 53ನೇ ಅಧ್ಯಾಯದಲ್ಲಿ ಹೇಳ್ತಾ ಇದೆ, ಆತನು ತನ್ನ ಬಾಯಿಯನ್ನ ತೆರೆಯಲಿಲ್ಲ. He was quiet like a sheep taken to a shearer. ಉಣ್ಣೆ ಕತ್ತರಿಸುವರ ಮುಂದೆ ಮೌನವಾಗಿರತಕ್ಕಂತ ಕುರಿಯ ಹಾಗೆ ಆತನಿದ್ದನು. How many times we fight back? ನಾವೆಷ್ಟು ಸಾರ್ತಿ ಹಿಂತಿರುಗಿ ನಾವು ಹೋರಾಟ ಮಾಡ್ತೇವೆ. How many times we want to justify yourself? ನಮ್ಮನ್ನು ನಾವು ಎಷ್ಟು ಸಮಯಗಳ ಕಾಲ ಸಮರ್ಥಿಸಿಕೊಳ್ಳುತ್ತೇವೆ. No,
I am doing everything correct. ಸರಿ ಎಂಬುದಾಗಿ ವಾದ ಮಾಡತಕ್ಕಂಥದ್ದು. Bible says in Isaiah 53, 53ನೇ ಯೆಶಾಯನ ಪ್ರವಾದನೆ even though he was right, he did not open his mouth. ಆತನು ಎಲ್ಲ ರೀತಿಯಲ್ಲಿ ಸರಿಯಾಗಿದ್ದಾಗಿ ಕೂಡ ಆತನು ತನ್ನ ಬಾಯನ್ನು ತೆರೆಯಲಿಲ್ಲ. That is the nature of Jesus. ಅದು ಯೇಸುವಿನ ಸ್ವಭಾವ ಪ್ರಿಯರೇ. One saint of God said, ಒಬ್ಬ ದೇವ ಭಕ್ತರು ಹೀಗೆ ಹೇಳಿದರು. you must have heard this. ಅದನ್ನು ನೀವು ಕೇಳಿರಬಹುದು. Preach the gospel. ಸುವಾರ್ತೆಯನ್ನು ಸಾರಿರಿ. If needed, use words. ಆದರೆ ಅಗತ್ಯ ಇದ್ದರೆ ಮಾತನಾಡಿ. Use words. ಶಬ್ದವನ್ನು ಉಪಯೋಗಿಸಿರಿ. Preach the gospel. ಸುವಾರ್ತೆಯನ್ನು ಸಾರಿರಿ. If needed, ಆದರೆ ಅಗತ್ಯ ಇದ್ದರೆ use words. ಮಾತುಗಳನ್ನು ಉಪಯೋಗಿಸಿರಿ. Then how do you preach gospel? ಮತ್ತೆ ನೀವು ಹೇಗೆ ಸುವಾರ್ತೆಯನ್ನು ಸಾರಲಿಕ್ಕೆ ಸಾಧ್ಯ? Yes. ಹೌದು. Your personality should preach the gospel. ನಿಮ್ಮ ವ್ಯಕ್ತಿತ್ವ ಸುವಾರ್ತೆಯನ್ನು ಸಾರಬೇಕು. Your kindness should preach the gospel. ನಿಮ್ಮ ದಯೆ ಕರುಣೆ ನಿಮ್ಮ ಸುವಾರ್ತೆಯನ್ನು ಸಾರಬೇಕು. Your graciousness should preach the gospel. ನಿಮ್ಮ ಕೃಪಾಭರಿತ ಜೀವನ ಸುವಾರ್ತೆಯನ್ನು ಸಾರಬೇಕು. Your smile should preach the gospel. ನಿಮ್ಮ ನಗು ಸುವಾರ್ತೆಯನ್ನು ಸಾರಬೇಕು. Your giving should preach the gospel. ಕೊಡುವಂತದ್ದು ನಿಮ್ಮ ಸುವಾರ್ತೆಯನ್ನು ಸಾರಬೇಕು. Your tears should preach the gospel. ನಿಮ್ಮ ಕಣ್ಣೀರು ಸುವಾರ್ತೆಯನ್ನು ಸಾರಬೇಕು. Today, ಇವತ್ತು we cry pitying about ourselves. ನಮ್ಮ ಸ್ವಾರ್ಥ ಸಂಗತಿಗಳಿಗೋಸ್ಕರ ನಾವು ಅಳುತ್ತೇವೆ. When have you cried for others? ನೀವು ಇತರರಿಗೋಸ್ಕರ ಯಾವಾಗ ಅಳುತ್ತೀರಿ? When have you cried for others? ನೀವು ಇತರರಿಗೋಸ್ಕರ ಯಾವಾಗ ಅತ್ತಿದ್ದೀರಿ? Only a crying person can correct the other person. ಯಾವ ಮನುಷ್ಯನು ಅಳುವಾತನಾಗಿರುತ್ತಾನೋ ಆತನು ಮಾತ್ರ ಇತರರನ್ನ ಪಡಿಸಲಿಕ್ಕೆ ನಾನು ಅರ್ಹ ವ್ಯಕ್ತಿ. If I don't cry for you, ನಾನು ನಿನಗೋಸ್ಕರ ಅಳದೆ ಹೋದರೆ 10th standard 35%. 10ನೇ ತರಗತಿಯಲ್ಲಿ 35ರಷ್ಟು ಅಂಕಗಳನ್ನು ಗಳಿಸಿದವನು. 12th standard failed 4 times. 12ನೇ ತರಗತಿಯಲ್ಲಿ 4 ಸಾರ್ತಿ ಫೇಲ್ ಆಗಿದ್ದೆ. 7 years being used as a doormat. 7 ವರ್ಷಗಳ ಕಾಲ ಆ ಡೋರ್ಮ್ಯಾಟ್ ನ ರೀತಿಯಲ್ಲಿ ಉಪಯೋಗಿಸಲ್ಪಟ್ಟ ಆತನು. Even today some people use me like a doormat. ಇವತ್ತು ಕೂಡ ಕೆಲ ಜನರುಗಳು ಹಾಗೆ ಮಾಡ್ತಾ ಇದ್ದಾರೆ. I smile. ಆದ್ರೆ ನಾನು ನಗ್ತೇನೆ. I smile. ನಾನು ನಗುಮುಖದಿಂದ ಇರ್ತೇನೆ. I say, Lord, thank you. ದೇವರೇ ನಿನಗೆ ವಂದನೆ. Lord, thank you. ದೇವರೇ ನಿನಗೆ ವಂದನೆ. You've considered me as a doormat for these people. You've considered me as a doormat. ಗೋಸ್ಕರ ನನ್ನನ್ನು ಡೋರ್ಮ್ಯಾಟ್ ರೀತಿಯಲ್ಲಿ ಕೂಡ ಪರಿಗಣಿಸದಾದರೂ ಸಹ at least through that I can share about you to them. ಕನಿಷ್ಠ ಪಕ್ಷ ಅದರ ಮೂಲಕ ಆದರೂ ನಾನು ನಿನ್ನನ್ನು ಅವರಿಗೆ ನಿನ್ನನ್ನು ಪ್ರತಿನಿಧಿಸಬಹುದು. At least like a doormat I can show your love to them. ಆ ಡೋರ್ಮ್ಯಾಟ್ ರೀತಿಯಲ್ಲಾದರೂ ಕೂಡ ನಾನು ನಿನ್ನ ಪ್ರೀತಿಯನ್ನು ಜನರುಗಳಿಗೆ ನಾನು ಹಂಚಬಹುದು. Amen. ಆಮೆನ್. Can we all stand up? ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣವಾ? Hallelujah. Hallelujah.